ಕನ್ನಡಿಗ ರಾಹುಲ್ ದ್ರಾವಿಡ್ ಅವರಿಗೆ ಒಂದು ದೊಡ್ಡ ಸನ್ಮಾನ ಆಗಬೇಕೋ ಬೇಡೋ? ಆಗಲೇಬೇಕು. ಈ ಧ್ವನಿಯನ್ನು ನಾವು ಎತ್ತಿದಾಗ ಇದೀಗ ಸ್ಪೀಕರ್ ಖಾದರ್ ಅವರು ಮತ್ತು ಸುರೇಶ್ ಕುಮಾರ್ ಅವರು ಇಲ್ಲ, ನಾವು ಸದನಕ್ಕೆ ಕರೆಸಿ ಅವರನ್ನು ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೀವು ಮಾತ್ರ ಸನ್ಮಾನ ಮಾಡಿದರೆ ಸಾಕಾ? ಈ ಕರ್ನಾಟಕದವರೆಲ್ಲ ಸನ್ಮಾನ, ಕನ್ನಡಿಗರೆಲ್ಲ ಸನ್ಮಾನ ಮಾಡೋದು ಬೇಡವಾ? ನೀವು ಕೇವಲ ಸದನದಲ್ಲಿ ಸನ್ಮಾನ ಮಾಡಿದರೆ ಹೆಂಗೆ ಸ್ವಾಮಿ? ದಯವಿಟ್ಟು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಮಗೆಲ್ಲ ಅವಕಾಶ ಕೊಡಿ. ಅವರನ್ನು ಒಂದು ತೆರೆದ ಜೀಪ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಮೆರವಣಿಗೆ ಮಾಡೋಣ, ಆಮೇಲೆ ಒಂದು ಸನ್ಮಾನ ಮಾಡೋಣ. ನೀವೇ ಸನ್ಮಾನ ಮಾಡಿಬಿಟ್ರೆ ಆಗೋಯ್ತಾ? ಅದು ಹೆಂಗಾಗತ್ತೆ ಮುಖ್ಯಮಂತ್ರಿಗಳೇ? ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ. ನಾವು ಹೇಳಿದ ಒಂದು ಆಗ್ರಹ ಏನಿದೆ, ಮೊದಲ ಜಯ ಸಿಕ್ಕಿದೆ, ಆದರೆ ಸಂಪೂರ್ಣ ಜಯ ಸಿಗಬೇಕು ಅಂತಂದರೆ ನಾವೆಲ್ಲ ಸೇರಿ ರಾಹುಲ್ ದ್ರಾವಿಡ್ ಅವರಿಗೆ ಒಂದು ಸನ್ಮಾನವನ್ನು ಮಾಡಬೇಕು. ಕರ್ನಾಟಕದ ಅನೇಕ ದೇವಸ್ಥಾನಗಳ ಪೈಕಿ ಅತಿ ಶ್ರೀಮಂತ ದೇವಸ್ಥಾನ ಅಂತ ಹೇಳಿದಾಗ ಕುಕ್ಕೆ ಬರುತ್ತೆ, ಚಾಮುಂಡಿ ಬರುತ್ತೆ, ಕಟೀಲ್ ಬರುತ್ತೆ, ಹೀಗೆ ಅನೇಕ ದೇವಸ್ಥಾನಗಳು ಬರುತ್ತೆ. ಭಾರತ ದೇಶದ ದೇವಾಲಯಗಳ ಪೈಕಿ ಬಂದಾಗ ಮೊದಲೆಲ್ಲ ನಮಗೆ ಫಸ್ಟ್ ನೆನಪಾಗೋದು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ. ಯಾವಾಗ ತಿರುವನಂತಪುರದಲ್ಲಿರುವಂಥ ಅನಂತ ಪದ್ಮನಾಭ ದೇವಸ್ಥಾನದ ಕೆಳ ಮಾಳಿಗೆಯಲ್ಲಿದ್ದಂತಹ ಆಭರಣಗಳು ಇಡೀ ಜಗತ್ತಿಗೆ ಗೊತ್ತಾಯಿತು, ಆಗ ಗೊತ್ತಾಯಿತು ಇಲ್ಲ, ತಿರುಪತಿಗಿಂತಲೂ ಅದೇ ಮಹಾವಿಷ್ಣು ಇರುವಂತಹ ಅನಂತ ಪದ್ಮನಾಭ ದೇವಸ್ಥಾನ ಅತಿ ಶ್ರೀಮಂತ ದೇವಸ್ಥಾನ. ಆ ಕೆಳವ ಮಾಳಿಗೆಯಲ್ಲಿ ಸಾಕಷ್ಟು ಪ್ರಮಾಣದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನ, ವಜ್ರ, ಬೆಳ್ಳಿ ಎಲ್ಲವೂ ಇತ್ತು. ಅದು ಕೋರ್ಟ್ನ ಮುಂದೆ ಕೂಡ ಇದೆ. ಈಗ ಇನ್ನೂ ಒಂದು ಬಾಗಿಲು ತೆಗೆಯಬೇಕಾಗಿದೆ, ಒಂದು ಕೋಣೆಯ ಬಾಗಿಲು, ಅದು ತೆಗೆಯೋಕ್ಕಾಗ್ತಾ ಇಲ್ಲ. ಇರಲಿ, ಈಗ ಇನ್ನೊಂದು ದೇವಸ್ಥಾನದ ಬಗ್ಗೆ ಹೇಳ್ತಾ ಇದ್ದೀನಿ. ಒರಿಸ್ಸಾದಲ್ಲಿರುವಂಥ ಪುರಿ ಜಗನ್ನಾಥ ದೇವಸ್ಥಾನ. ಪುರಿ ಜಗನ್ನಾಥ ದೇವಸ್ಥಾನದಲ್ಲಿ ನಿನ್ನೆ 48 ವರ್ಷಗಳ ನಂತರ ಅಲ್ಲಿಯ ಏನು ಆ ಆಭರಣಗಳನ್ನಿಟ್ಟಿರುವಂತಹ ಕೋಣೆಯನ್ನು ಓಪನ್ ಮಾಡಲಾಯಿತು. ಈಗ ಅನಂತ ಪದ್ಮನಾಭನ ಅಥವಾ ತಿರುಪತಿ ತಿಮ್ಮಪ್ಪನ, ಪುರಿ ಜಗನ್ನಾಥನ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನು ಈ ಪುರಿ ಜಗನ್ನಾಥ ದೇವರ ವಿಶೇಷತೆ? ಇದರ ಮೂರ್ತಿ ಹೆಂಗಿರುತ್ತೆ? ಆ ಮೂರ್ತಿಯ ಹಿಂದಿನ ಕಥೆ ಏನು? ಎಲ್ಲವನ್ನು ಹೇಳ್ತೀನಿ. ಮೊದಲು ಈ ರಿಪೋರ್ಟ್ ನೋಡಿ. श्री रत्न भंडार पिछले करीब 40 साल से खुला नहीं है, लेकिन अब तो मैं देश को बताने जा रहा हूं, वो जानकर पूरे देश के लोग भी हैरान हो जाएंगे। श्री जगन्नाथ मंदिर के, श्री रत्न भंडार के गर्भगृह के आंतरिक कक्ष की चाबियां पिछले 6 साल से लापता है। इतना बड़ा अमूल्य खजाना जो भगवान जगन्नाथ के ताबे में है, आप उसको भी संभाल नहीं पाए, चाबी खो गई। ಲೋಕಸಭೆ ಚುನಾವಣೆ ಕಾವು ಜೋರಾಗಿದ್ದ ಸಮಯ. ಒಡಿಸಾದಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದ ನರೇಂದ್ರ ಮೋದಿ ಯಾರು ಊಹಿಸದ ಬಾಂಬ್ ಸಿಡಿಸಿದ್ರು. ಪುರಿ ಜಗನ್ನಾಥ ಮಂದಿರದಲ್ಲಿರುವ ಅಪಾರ ಸಂಪತ್ತಿನ ಕೀಲಿ ಕೈ ನಾಪತ್ತೆಯಾಗಿದೆ ಅಂದಿದ್ರು. ಅಷ್ಟೇ ಅಲ್ಲ, ಒಡಿಸಾದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಭಂಡಾರವನ್ನ ತೆಗಿತೀವಿ ಅಂತ ಹೇಳಿದ್ರು. ಒಡಿಸಾದ ಮನೆ ಮನೆಯಲ್ಲೂ ಕುತೂಹಲಕ್ಕೆ ಕಾರಣವಾಗಿದ್ದ ಪುರಾಣ ಪ್ರಸಿದ್ಧ ಪುರಿ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಕೊಠಡಿಯನ್ನ ನಿನ್ನೆ ಮಧ್ಯಾಹ್ನ 1:28 ಶುಭ ಮುಹೂರ್ತದಲ್ಲಿ ತೆರೆಯಲಾಗಿದೆ. 46 ವರ್ಷಗಳ ನಂತರ ಇಡೀ ದೇಶ ಈ ಅಪರೂಪದ ಘಟನೆಗೆ ಸಾಕ್ಷಿಯಾಗಿದೆ. ಆ ಮೂಲಕ ಬಿಜೆಪಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದ್ದನ್ನ ಈಡೇರಿಸಿದೆ. ಕೊಠಡಿಯ ಬಾಗಿಲನ್ನ ತೆರೆಯುವುದಕ್ಕೆ ಹಿಂದಿನ ಬಿಜೆಡಿಯ ನವೀನ್ ಪಟ್ನಾಯಕ್ ಸರ್ಕಾರದ ಮೇಲೆ ಭಾರಿ ಒತ್ತಡ ಇತ್ತು. ಆದರೆ ಕೊಠಡಿಯ ಕೀಲಿ ಕೈ ಕಳೆದು ಹೋಗಿದೆ ಅನ್ನುವ ಕಾರಣಕ್ಕಾಗಿ ಬಾಗಿಲನ್ನ ತೆರೆಯಲಾಗಿರಲಿಲ್ಲ. ಈಗ ನಕಲಿ ಕೀಲಿ ಕೈ ಬಳಸಿ ಭಂಡಾರದ ಕೊಠಡಿಯನ್ನ ತೆರೆಯಲಾಗಿದೆ.
ದೇವಾಲಯದ ಕೊಠಡಿಯೊಳಗೆ 15 ಜನರ ತಂಡ ಹೋಗಿತ್ತು. ಕೊಠಡಿ ಪ್ರವೇಶ ಮಾಡ್ತಾ ಇದ್ದಂತೆ ಪುರಿಯ ಪೊಲೀಸ್ ವರಿಷ್ಠಾಧಿಕಾರಿ ಮಿನಾಕ್ ಮಿಶ್ರಾ ಬಾಗಿಲಲ್ಲೇ ಮೂರ್ಛೆ ಹೋದ್ರಂತೆ. ಕೂಡಲೇ ವೈದ್ಯರು ಪ್ರಥಮ ಚಿಕಿತ್ಸೆ ನೀಡಿದ್ರಂತೆ. 1978ರಲ್ಲಿ ರತ್ನ ಭಂಡಾರ ತೆರೆದಾಗ್ಲೂ ಅಧಿಕಾರಿಯೊಬ್ರು ಆ ಸಂಪತ್ತನ್ನ ನೋಡಿ ಮೂರ್ಛೆ ಹೋಗಿದ್ರಂತೆ. ರಾಜಶೇಖರ ಜಹಗೀರ್ದಾರ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಇದೀಗ ನಿಮಗೆ ಏನೇನೆಲ್ಲ ಇತ್ತು ಅದರೊಳಗೆ ಅಂತ ಹೇಳ್ತೀನಿ. ವೆರಿ ಇಂಟ್ರೆಸ್ಟಿಂಗ್. ನಮ್ಮ ಭಾರತ ಎಷ್ಟು ಶ್ರೀಮಂತವಾಗಿದೆ. ಮೊದಲೆಲ್ಲ ಯಾಕೆ ಈ ದಾಳಿಕೋರರಲ್ಲೇ ಅಟ್ಯಾಕ್ ಮಾಡ್ತಾ ಇದ್ರು, ದೇವಸ್ಥಾನದ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು, ಇದೇ ಕಾರಣಕ್ಕೆ. ಎಷ್ಟು ಹೋಗಿದೆಯೋ ಗೊತ್ತಿಲ್ಲ. ತಿರುಪತಿ ತಿಮ್ಮಪ್ಪನ ಬಳಿ ಇದೆ, ಆಮೇಲೆ ಅನಂತ ಪದ್ಮನಾಭದಲ್ಲಿದೆ, ಈಗ ಜಗನ್ನಾಥನ ಬಳಿ 48 ವರ್ಷಗಳ ತನಕ ಓಪನ್ ಮಾಡಲೇ ಇಲ್ಲ. ಕಾರಣ ಗೊತ್ತಲ್ಲ. ಒಮ್ಮೆ ಕೋರ್ಟ್ ಹೇಳುತ್ತೆ ಅದನ್ನು ಓಪನ್ ಮಾಡಿ ಅಂತೇಳಿ, ಕೀ ಇಲ್ಲ ಅಂತ ಹೇಳ್ಬಿಡ್ತಾರೆ. ನವೀನ್ ಪಟ್ನಾಯಕ್ ಸರ್ಕಾರ ಕೀ ಇಲ್ಲ ಅಂತ ಹೇಳ್ಬಿಡುತ್ತೆ. ಅದನ್ನು ನರೇಂದ್ರ ಮೋದಿ ಎನ್ಕೇಶ್ ಮಾಡ್ಕೊಂಡ್ಬಿಡ್ತಾರೆ ಎಲೆಕ್ಷನಲ್ಲಿ. ನೋಡಿ, ಅಲ್ಲಿ ಅವರು ನವೀನ್ ಪಟ್ನಾಯಕ್ ಅವರು ಏನು ಮಾಡ್ತಾರೆ, ತಮ್ಮ ಆಪ್ತರನ್ನಾಗಿ ಅವರು IAS ಅಧಿಕಾರಿ ಕಾರ್ತಿಕೇಯನ್ ಪಾಂಡ್ಯನ್ ಅನ್ನೋರನ್ನು ನೇಮಿಸಿರ್ತಾರೆ. ಇವರೊಂದು ಡೈಲಾಗ್ ಬಿಟ್ಬಿಡ್ತಾರೆ, ಯಾರು, ನರೇಂದ್ರ ಮೋದಿ ಅವರು. ನೋಡಿ, ಈ ಕೀ ಎಲ್ಲ ತಮಿಳ್ನಾಡಿಗೆ ಹೋಗುತ್ತೆ, ಕಾರ್ತಿಕೇಯನ್ ಪಾಂಡ್ಯನ್ ಅವರ ಕೈಗೆ ಹೋಗುತ್ತೆ, ಹಿಂಗೆಲ್ಲ ಹೇಳ್ಬಿಟ್ಟ ಕಾರಣಕ್ಕಾಗಿ BJP ಅಲ್ಲಿ ಬಂತು. ಅದು ಒಂದು ಕಾರಣ ಕೂಡ. ಆಮೇಲೆ ಕೆಲವೆಲ್ಲ ನವೀನ್ ಪಟ್ನಾಯಕ್ ಅವರ ಅನಾರೋಗ್ಯ ಕೂಡ ಕಾರಣ ಇದೆ, ಬೇರೆ ಎಲ್ಲ ಕಾರಣಗಳು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.